Let's go. ಹಾಯ್ ನಮಸ್ಕಾರ ಕರ್ನಾಡು. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ನಾವಿರೋದು ಇವತ್ತು ರೇಣುಗುಂಡದಲ್ಲಿ. ಇಲ್ಲಿಂದ ಸರ್ಪ್ರೈಸ್ ತಿರುಪತಿ ಟ್ರಿಪ್ ಇದೆ, ಅದ್ರ ಜೊತೆ ಟಿಡಿ ಆಗಿದೆ 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 ಪಾಪ ಇಲ್ಲಿ ರಾಜು ಏನೇಳು ಮತ್ತೆ ಹೇಳು ಹೇಳು. ಹಾಯ್ ನಮಸ್ಕಾರ ಕರ್ನಾಡು. ನಾವು ಇಲ್ಲಿಂದ ಬಂದಿದ್ದೀವಿ ರೇಣುಗುಂಡದಲ್ಲಿ. ರೇಣುಗುಂಡದಲ್ಲಿ ಬಂದಿದ್ದೀವಿ ಸರ್ಪ್ರೈಸ್ ಟ್ರಿಪ್ ವಿತ್ ಟಿಡಿ. ಸೊ ಗೈಸ್, ನಮ್ಮ ಅಣ್ಣ ಹೇಳಿದ್ ಕೇಳಿಸ್ಕೊಂಡ್ರಲ್ಲ. ಸೊ ಅದೇ ಏನಂದರೆ ಈಗ ಆ್ಯಕ್ಚುಲಿ ನಾವು ರೇಣುಗುಂಟ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸರ್ಪ್ರೈಸಾಗಿ ಬಂದಿದ್ದೀನಿ. ಹೆಂಗೆ ಬಂದೆ, ಏನಕ್ಕೆ ಬಂದೆ, ಯಾರ ಕಡೆಯಿಂದ ಬಂದೆ ಎಲ್ಲ ನಿಮ್ಗೆ ಹೇಳ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಎಲ್ಲಿ ಹೋಗ್ತಿದ್ದೀವಿ? ರೇಣುಗುಂಟ ಬಂದು ತಿರುಪತಿಗೆ ಹೋಗ್ಬೇಕು. ಇನ್ನೆಲ್ಲಿ ಹೋಗ್ತಾರೆ ಅದೇ ಸರ್ಪ್ರೈಸ್. ನಮ್ಮ ಕಡೆಯಿಂದ ಸರ್ಪ್ರೈಸ್ ಇರುತ್ತೆ. ಹೌದಾ? ಏನು ಸರ್ಪ್ರೈಸ್ ಕೊಡ್ತಾರೆ ನಮ್ಮ ತಾಯಣ್ಣ ಗೊತ್ತಿಲ್ಲ. ಇವನು ಬೈಲಿ ಕಳ್ಳ ಹತ್ರಿಗೋ ಇಲ್ಲಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ನಮ್ಮ ಅಶೋಕ್ ಸರ್ ಇವ್ರ ಜೊತೆ ಟ್ರಿಪ್ಪು ಮಸ್ತಾಗಿರುತ್ತೆ. देखो भैया इधर, पुलिस देखो भैया इधर, क्या भैया तो किधर जा रहे हो? ಬಂದಿದ್ದೀವಿ, ಬೆಟ್ಟದ ಹತ್ತಿರ ಬಂದಿದ್ದೀವಿ. ಇಲ್ಲೊಂದು ದೂರದಿಂದ ಒಂದು ಫಾಲ್ಸ್ ಕಾಣಿಸ್ತಿದೆ, ಸಖತ್ತಾಗಿದೆ. ಸೊ ಈಗ ನಾವೀಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಬನ್ನಿ ತಿಂಡಿ ಮಾಡ್ಕೊಳ್ಳೋಣ. ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ನೋಡಿ, ಉಡುಪಿ. ಹೌದು, ತಿರುಪತಿಲಿ ಉಡುಪಿ ಬಂದಿದ್ದೀವಿ. ಶಶಾಂಕ್ ಹೇಳಿ ಹೇಗಿತ್ತು ಫುಡ್? ಇಡ್ಲಿ ಹೇಗಿತ್ತು? ಇಡ್ಲಿ ಪರವಾಗಿಲ್ಲ, ವಡೆ ಮಾತ್ರ ಏನೋ ಚೆನ್ನಾಗೇ ಇಲ್ಲ. ನಮ್ ಬೆಂಗಳೂರಷ್ಟು ಬರೋದಿಲ್ಲ ಎಲ್ಲೋದ್ರು. ವಡೆ ಒಂಥರ ಮೆತ್ತ ಒಂಥರ ಅಸಹ್ಯವಾಗಿರ್ಲಿಲ್ವಾ? ಏನಪ್ಪ ಕನ್ನಡ ಊಟ ಅಂತಾರೆ. ಡಿಸಪಾಯಿಂಟ್ ಆಗ್ಬಿಟ್ಟು ನಮ್ಮ ಹುಡುಗ ಊಟ ಚೆನ್ನಾಗಿ ಸಿಕ್ಕಿಲ್ಲ ಅಂತ. ರೇಣುಗುಂಡರಮಣ ವೆಂಕಟರಮಣ. ಮಾಂಸ ಫೈನಲಿ ನಾವೀಗ ಎಲ್ಲಿದ್ದೀವಿ ಅಂದರೆ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್. ಈಗ ಕಾಣಿಸ್ತಿದೆಯಲ್ಲ, ಈ ಗೋಪುರನ ಎಂಟ್ರಿ ಫುಲ್ಲು ಮೆಟ್ಲತ್ಕೊಂಡು ಹೇಗಿರುತ್ತೆ ನಮ್ಮ ಜರ್ನಿ. ಇಲ್ಲಿಂದ ಶುರು ಆಗ್ತಿದೆ ಆ್ಯಕ್ಚುಲ್ ಜರ್ನಿ. ಇವಾಗ ಗೊತ್ತಾಗುತ್ತೆ ಯಾರ್ಯಾರ ಸ್ಟ್ರೆಂತ್ ಎಷ್ಟಿದೆ ಅಂತ. ಯಾರ್ಯಾರು ಏನೇನು ಮಾತಾಡಿದ್ರೆ ಕೆಪಾಸಿಟಿ ಈಗ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ಬನ್ನಿ ನಮಸ್ಕಾರ ಹಾಕೊಂಡು ಎತ್ಬೋಣ. A few minutes later. ಏನಾಯ್ತಪ್ಪ? 350ಕ್ಕೆ ಹೋಯ್ತೆ. ಅದಕ್ಕೆ ಹೇಳಿದ್ದು ಸಿಗರೇಟ್ ಹೊಡಿಬೇಡ ಅಂತ. ಸಿಗರೇಟ್ ಹೊಡಿತಾನೆ, ಸಿಗರೇಟ್ ಪಾಪ. A few minutes later. ಬ್ರದರ್, ವಾಟ್ ಹ್ಯಾಪನ್ ಬ್ರದರ್? ಸ್ಟಿಲ್ ಓನ್ಲಿ 600 ಮೆಟ್ಲು ಕಂಪ್ಲೀಟ್ ಆಗಿದೆ. ಇನ್ನೂ ಹತ್ತಬೇಕು. ನಮ್ಮ ಬಾಯ್ಸ್ ಸೂಪ್ಗೆ ಕಲಿಗೆ ಆಗಿದೆಯಾ? ಸೂಪ್ಗೆ ಇದೆ, ನಮ್ಮ ಫ್ರೆಂಡ್ಸ್ ಇದಕ್ಕೆ ಇಲ್ಲ. ಆಲ್ರೆಡಿ ಡನ್ ಆಗಿದೆ. ನಾನಲ್ಲ ಹಾಯ್ ಬ್ರೋ. ಈಸಿ ಪೀಸಿ. ಹುಲಿ ನೋಡಲೆ ಇದು ನನ್ನ ವೈಟಿಗೆ ಸಕ್ಸಸ್ ಮಾಡಮ್ಮ. ದಿಸ್ ಇಸ್ ತಿರುಪತಿ. ಶಶಾಂಕ, ಯಾಕೋ ಸುಸ್ತಾಗಿದ್ಯಾ? ಸುಸ್ತಾಗಿಲ್ಲ, ಇವ್ರು ಯಾರು ಬರ್ತಿಲ್ಲ, ಬೇಜಾರಾಗ್ತಾ ಇದೆ. ಗೈಸ್ ತಮಾಷೆ ಅಲ್ಲ ಗೈಸ್, ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟವ್ರು ಇಲ್ಲಿ ಎಲ್ಲರೂ. ನಮ್ಮ ಅಣ್ಣನ ತೋರಿಸ್ತೀನಿ ಬಸ್. ಸೋಡಾ ಕಡೆ ಕರೆ ಬಿಡಪ್ಪ. ಅಲ್ಲ ಏನು ಹೇಳ್ತಿದ್ರಿ? ಏನು ಹೇಳಿ. ಅಲ್ಲ, ಎಷ್ಟು ಗಾಳಿ ಬರ್ತದೆ ಅಂದರೆ ಆ ಟೈಮಲ್ಲಿ ಇಂಜಿನಿಯರಿಂಗು ಹಂಗೆ ಮಾಡಿದ್ದಾರೆ ಅನ್ಸುತ್ತೆ. ಮೇ ಬಿ ಅಷ್ಟೊಂದು ಸುಮ್ಮನೆ ಅಲ್ಲ, ಆ ಥರ ಇಂಜಿನಿಯರಿಂಗು ಕ್ಯಾಲಿಫೈ ಹೊಡಾಗಿದೆ ಅಷ್ಟೊತ್ತಿಗೆ ನಮ್ಮ ಇಂಡಿಯಾ ಯಾವ ಜಪಾನಿಗೂ ಇದಾಗ್ತಿರ್ಲಿಲ್ಲ. ಏನಂತೀರ? ಹೌದು. ನಿಮ್ಮ ಅನಿಸಿಕೆ? ಅದೇ ನಮ್ ಸುಹಾಸ್ ಅವ್ರು ಹೇಳಿದ್ರಲ್ಲ ಎಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ,
ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈಗ ಅರ್ಥ ಆಗ್ತಿಲ್ಲ. ಹಿಂಗೆ ಹೆವಿ ಗಾಳಿ ಇದೆ, ಲೈಕ್ ಇಲ್ಲೊಂದು ಬಂದರೆ ಒಂಥರ AC, ಯಾವುದೋ ಒಂದು ನ್ಯಾಚುರಲ್ AC ನಿಂತಿರೋ ಥರ ಫೀಲ್ ಕೊಡುತ್ತೆ. ಸೊ ನಮಗಂತೂ ಮಸ್ತ್ ಫೀಲ್ ಕೊಡ್ತಿದೆ ಗುರು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. Hours later. ಜಿಂಕೆಗೋಸ್ಕರ ಕಾಯ್ತಾ ಇದ್ವಿ. ಸೊ ಈಗ ಜಿಂಕೆ ನೋಡೋ ಭಾಗ್ಯ ಬಂದಿದೆ. ಬನ್ನಿ ಹತ್ರದಿಂದ ಜಿಂಕೆ ನೋಡೋಣ. ಕ್ಯಾರೆಟ್ ಚೆನ್ನಾಗೈತೆ ಅಣ್ಣ, ನಾಟಿ ಕ್ಯಾರೆಟ್. ಯಾಕಪ್ಪ ಏನಾಯ್ತು? ಒಂದು ವಿಡಿಯೋ ಮಾಡ್ಕೊಂತಾನ ಅಷ್ಟೇ. ಕಳ್ತಾನೆ ಯಾಕ್ಲಾ ಏನಾಯ್ತಲ್ಲ ಅಲ್ಲೇ? ಅಣ್ಣ ವಿಡಿಯೋಗೆಲ್ಲ ವಾಯ್ಸ್ ಕೊಟ್ಬಿಟ್ಟು ಹಾಳು ಮಾಡ್ತಾನೆ ನನ್ನ ಮಗ. ಕಳ್ತಾನೆ ಸಾರಿ ತಗೊಳಪ್ಪ, ತಕ್ಕ ಫೋಟೋನ. ಯಾವ ಹೇಳ್ತಿದ್ಯಾ? ಇದು ಕತ್ತೆ ಇದ್ದಂಗೆ ಐತೆ. ಕತ್ತೆ ನೀನ್ ಕೊಡು. ಯಾಕೋ ಅನ್ಕೊಂಡೆ ನನ್ನ ಹತ್ರ ಇನ್ನೂ ಯಾಕೆ ಬಂದಿಲ್ಲ ಅಂತ. ಮುಟ್ಬೇಡ, ಸರಿ ನೋಡಿ ಹೇಳ್ತಿದ್ದೀನಿ. ಎಲ್ಲಿದ ಬತ್ತೀವ ನೀನ್? ಮುಟ್ಬೇಡ. ಬ್ರೋ 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 ಮಚ್ಚ ಕಾಫಿ ಹೆಂಗೈತೆ? ಕಲ್ಗಚ್ ಪೌಡ್ರ್ ಮಿಲ್ಕ್ ಅನ್ಸುತ್ತಾ? ಏನಪ್ಪ ಇವೆಲ್ಲ ಹಾಕ್ಬಿಡಕಣು. ಎಂತೆಂತ ಇದಾಗ ಗೊತ್ತಾ ನಿಂದು? ಸತ್ತೆ ಬಾ ನೀನು. ಇಲ್ಲ ಬೇಕಾದ್ರೆ ಫೋಸು. ಎಸ್ ಲೆಫ್ಟ್ ಮೋರ್ ಓನ್ಲಿ 1000. ವಿ ಕ್ಯಾನ್ ಕವರ್ ಇಟ್. ಹೋಲಿ ಬಿಡು, ಕನ್ನಡದಲ್ಲೇ ಮಾತ್ರ ಕಷ್ಟಪಟ್ಟಾಗ ಇಂಗ್ಲೀಷ್ ಮಾತಾಡ್ತೀನಿ. ವಿ ಕ್ಯಾನ್ ಕವರ್ ವಿತಿನ್ 2 hours. ರೈಟ್ ಬ್ರೋ? ಕರೆಕ್ಟ್. ಸುಹಾಸ್ ಹಿಂಗೆ ಹೇಳ್ತಾನೆ ಹಂಗೆ. ಗೈಸ್, ನನ್ನ ಸಂಬಂಧಿಕರನ್ನ ತೋರಿಸ್ತೀನಿ ಬನ್ನಿ. ಭಾಳ ದಿನಗಳಾಯ್ತು ಮೀಟ್ ಆಗಿ, ತುಂಬ ವರ್ಷಗಳೇ ಕಳೆದೋಗ್ಬಿಟ್ಟಿದೆ. ಬನ್ನಿ ತೋರಿಸ್ತೀನಿ. ಅಪ್ಪಚೆ ಇವ್ನು ಯಾರೋ ವಿಡಿಯೋ ಮಾಡ್ತಾನೆ ನೋಡೋ. ವಿಡಿಯೋ ಮಾಡಾಕಿದ್ರೆ ಫೇಮಸ್ ಆಗ್ತೀವಿ. ಸುಮ್ನಿರ್ಲಾ, ನಿಂಗೆ ಗೊತ್ತಾಗಲ್ಲ. ನಕ್ಕ ಮಗ ಕಚ್ಬಿಡ್ತೀನಿ ನನಗೆ. ಸುಮ್ನಿರ್ಲಾ, ಊಟ ಕೊಡ್ತಾವ್. ಯಾಕೆ ಹಿಂಗೆ ಆಡ್ತಿದ್ಯಲ್ಲ? ನಮ್ಮ ಹುಡುಗ ಏನು ಬೇಡ್ಕೊಂಡು ನನಗೆ ಗೊತ್ತಿಲ್ಲ. ಮಂಡಿಲ ತೋತವನೆ ಹಂಗಪ್ಪ. ಶಶಾಂಕ್ರವ ರೀ ಸಕ್ಸಸ್ಫುಲ್ ಎಷ್ಟು ಮೆಟ್ಲು ಹತ್ತೋದ್ರಿ? ಗೊತ್ತಿಲ್ಲ. ಒಂದು 250 ಹತ್ತಿರ. ತಮ್ಮ ಕೋರಿಕೆ ಏನು? ಕೋರಿಕೆ ಎಲ್ಲ ಹೇಳೋಕ್ಕಾಗುತ್ತಾ? ಬೇಡ್ಕೊಂಡು ಹತ್ತೋದ್ರ ಇಲ್ಲ ಬೇಡಿರೋದು ಕಂಪ್ಲೀಟ್ ಆಗಿರೋದಕ್ಕೆ ಹತ್ತೋದ್ರ? ಬೇಡ್ಕೊಂಡತ್ತೀನಿ. ಬೇಡ ಆದ್ಮೇಲೆ ಹತ್ಬಿಟ್ಟು ಆ್ಯಕ್ಚುಲಿ ಕಂಪ್ಲೀಟ್ ಆದಮೇಲೆ ಹೋಗಲಿ ಬಿಡಿ. ದುಸ್ಸಾಹಸ ಮಾಡಿ ಏನೋ ಹತ್ತಿದ್ದೀರ. ದೇವ್ರು ಒಳ್ಳೇದು ಮಾಡಲಿ. ಇದ್ರ ಬಗ್ಗೆ ಅವ್ರು ಹತ್ತಿದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನೀವೇನು ಸೌದಿ ಅರೇಬಿಯಾ ಸಾಲಾಗಿರೋ ಏನೋ ಹತ್ತೇನೆ. ಅವನು ಅನ್ಕೊಂಡಿರೋ ಕೆಲಸ ಆಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆಗತ್ತೆ. A few minutes later. ಲಾಸ್ಟ್ ಮೆಟ್ಲು. ಯಾವ ರೇಂಜಿಗೆ ಇಲ್ಲಿ ಚಳಿ ಐತೆ ಅಂದರೆ ಜಿಲಿ 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 ಅಂತೈತೆ. ಈ ಮನ್ಸನ್ ನೋಡಿದ್ರೆ ಇವು ಫುಲ್ಲು ಕೋಮ ಊಟವನೇ. ಬೆಟ್ಟ ಹತ್ತಿದ್ವಿ, ಸಖತ್ ಕಾಲು ನೋವು ಹೋಗಿತ್ತು. ಸೊ ರೆಸ್ಟ್ ತೊಗೊಂಡ್ವಿ. ಅದು ಮಲ್ಕೊಂಡಿದ್ದು ಅದು ಬೇರೆ ಥರನೇ ಆಗ್ಬಿಡ್ತು ಅಂದ್ಕೊಳ್ಳಿ. ಅದು ಮಲ್ಕೊಂಡು ಎದ್ದೊಂಡು ಎಷ್ಟೊತ್ತಿಗೆ ಮಲ್ಕೊಂಡು ಹೆಂಗೆ ಎದ್ದೊಂಡು ಗೊತ್ತೇ ಆಗಿಲ್ಲ. ಸೊ ಈಗ ನಾವು ದರ್ಶನ ಕೊಟ್ಟಿದ್ದೀವಿ. ಅದೇ ನಾ ರೆಡ್ ಲೈಟ್ ಹೊಡಿತೈತೆ. ರೆಡ್ ಲೈಟ್ ಅಂದರೆ ರೆಕಾರ್ಡ್ ಐತಿದೆ ಅಂತ ಕಣ. ಗೈಸ್, ಈ ಮನುಷ್ಯ ಗೀಸರ್ ಸ್ವಿಚ್ ಗೊತ್ತಾಗ್ದಲೆ ಏನು ಮಾಡಿರ್ಬೋದು? ಈ ಚಳಿಲಿ ಥಂಡಿ ಸ್ನಾನ ಮಾಡ್ಕೊಂಬಂದಾನೆ. ನೀವು ತಣ್ಣೀರ್ ಸ್ನಾನನೇ ಮಾಡಿದ್ದು ಬರ್ರಪ್ಪ. ಯಾರು ಅಭಿಕಳಪ್ಪ ಗೀಸರ್ ಅನ್ಬಿಡ ಸ್ವಿಚ್ ಗೊತ್ತಿಲ್ಲ. ಛೀ ಲಾಗ್ ಮಾಡ್ಕೊಂಡು ಹೆಂಗೆ ಹೋಗ್ತಿದ್ದೀರ ನೋಡ. ಜೆರಾಕ್ಸು ಫೋಟೋ ಕಾಪಿ. ಗೈಸ್, ನಮ್ಮಣ್ಣ ಪಂಚೆ ಉಡ್ಸಿದ್ದಾನೆ. ಪಂಚೆ ಪರಿಸ್ಥಿತಿ ನೋಡಿದ್ರು ಪಂಚದು ಡಬ್ಬಲು ಕಾಚ ಕಾಣ ಅಂತ ಕಾಟ ಪಂಚ ಹಾಕೊಂಡ್ಬಂದಾನೆ ನಮ್ಮ ಟಿಡಿ. ಬಿಚ್ಚಾಗಲ್ಲ ಕಣ, ಬಿಚ್ಚಾಗಲ್ಲ. ರೆಕಾರ್ಡ್ ಮಾಡ್ತಿದ್ದೆ. ಎಲ್ಲಿ ಬರ್ಬೇಕು? CRO ಬಗ್ಗೆ ಮಾತಾಡ್ತಾ ಪಂಚೆ ಉದ್ರೋಗ್ಬಿಡ್ತು. ನನ್ನ ಮಗ ಪಂಚೆ ಉದ್ರೋಗಿರೋ ವಿಡಿಯೋ ಕೂಡ ತಗೊಂಡ್ಬಿಟ್ಟವನೆ. ಅವನಿಗೆ CRO ಇನ್ಫಾರ್ಮೇಶನ್ ಕೊಡ್ಬೇಕಂತ ಏನಿಲ್ಲ, ಪಂಚೆ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಪಂಚೆ ನೋಡ್ಕೊಂತಾನೆ. ಇಲ್ಲ ಮತ್ತೆ ಆಂಡ್ರಿವರ್ ರೋಡಲ್ಲಿ ಬರೋಕ್ಕಾಗುತ್ತೆ ಹೇಳಿ. ಆ್ಯಕ್ಚುಲಿ CROದಲ್ಲಿ ಒಂದು ಫೈನಲ್ ಇನ್ನೊಂದು ಪಾಯಿಂಟ್ ಒಂದು ಬಿಟ್ಟೆ. ಯೂಟ್ಯೂಬರ್ ಆದ್ಮೇಲೆ ಪಂಚೆ ಗಿಂಚೆ ಮನೆ ಹೌದು ಲುಂಗಿ ಬಾಯ್ಸ್ ಅದು ಒಂಚೂರು ಒಂದು ನಿಮಿಷ ಸುಮ್ಮನೆ ಯಾಕೋ 1 ನಿಮಿಷ ಕೊಡ್ತಿದ್ಯಾ? ಮೊಬೈಲ್ನ ಮತ್ತೆ ನನ್ನ ಕ್ಯಾಮ್ರಾನ ಈಗ ಹ್ಯಾಂಡ್ ಓವರ್ ಮಾಡೋ ಪರಿಸ್ಥಿತಿ. ಜಾಕೆಟ್ ಬಿಟ್ಕೊಂಡ್ಬಿಟ್ಟಿದೆ. One day later.
ನೋಡಲಿ ವಿಡಿಯೋ ಹಾಕ್ಬಿಡ್ತೈತಿ ನೋಡಲಿ. ದೊಡ್ಡ ಮನುಷ್ಯ, ನಾನು ಈ ಥರ ಪ್ಲೇಸ್ನ ತೋರಿಸ್ಬೇಕಂದ್ರೆ ತಾವು ಯಾವ ಥರ ಪ್ಲೇಸ್ನ ತೋರಿಸ್ಬೇಕಂತಿದ್ದೀರಾ? ಇದೆಲ್ಲ ತೋರಿಸ್ತಾರೆ ಗುರು, ಬಂದವರೆಲ್ಲ ಬಜೆಟ್ ಹೇಳ್ತಾರೆ ಅದ್ರ ಬಗ್ಗೆ. ತಿರುಪತಿಗೆ ಹೋಗಿದ್ದೆ ನಾನು, ಇದು ಮಾಡಿದ್ದೆ ಅಂತ ಹೇಳ್ತಾರೆ. ನೀನು ಅಲ್ಲಿ ತೋರಿಸ್ಬೇಡ, ಬಂದ್ಬಿಟ್ಟು ಈ ಥರ ಬುಷ್ ತೋರಿಸು, ಇದು ಕೆಳಗಡೆ ಇದು ಮಾಡ್ಬೋದು, ಅಲ್ಲೋಗು, ಅಲ್ಲಿ ಪೊದೆ ಐತೆ, ಅಲ್ಲಿ ಅದು ಮಾಡ್ಬೋದು ಅಂತ ಆ ಥರ ಯೂಸ್ಫುಲ್ ಥಿಂಗ್ಸ್ ಕೊಡು ಗುರು. ನೀನೆಂತ ನೀನು ನಿನ್ನ ಪ್ರಕಾರ ಈಗ ನಾನು ಪೊದೆ ತೋರಿಸ್ಬಿಟ್ಟು ಪೊದೆ ಎಲ್ಲಾಡ್ಸ್ಬೋದು ಬಂದು ಅಂತ ಹೇಳ್ಬೋದು. ಇಲ್ಲಿ ಪೊದೆ ಅಲ್ಲ ಗುರು, ಈಗ ಯೂಸ್ಫುಲ್. ಈಗ ಯೂತ್ ಬರ್ತಾರೆ ನೋಡ, ಅಲ್ಲಿ ನೀರಿದೆ, ಅದು ಪಕ್ಕದಲ್ಲಿ ಕುತ್ಕೊಂಡು ಆರಾಮಾಗಿ ಎಣ್ಣೆ ಹೊಡಿಬೋದು ಗುರು ಅಂತ ಹೇಳ್ಬೇಕು. ಹಂಗಂತ ಎಣ್ಣೆ ಹೊಡೀರಿ ಅಂತೆಲ್ಲ ಆ ಥರ ಬೇರೆ ಆ ಕಂಟೆಂಟ್ ಬಿಟ್ಟು ಬೇರೆದು ತೋರಿಸು. ಅವ್ರು ಬಂದ್ಬಿಟ್ಟು ಇದನ್ನು ನೋಡ್ಕೊಂಡು ಹೋಗ್ಬಿಟ್ರೆ ಅದನ್ನ ನೋಡಲ್ಲ. ಅದ್ರಲ್ಲಿ ಮರ ಐತೆ, ಸಖತ್ತೈತೆ, ಅಲ್ಲಿ ಫೋಟೋ ತಗೊಳ್ಳಿ ಅಂತ ಹೇಳ್ಬೋದಲ್ಲ. ಹೌದು, ಆ ಚೇಂಜಸ್ ನಾನು ಅಳವಡಿಸ್ಕೊತೀನಿ. ನೆಕ್ಸ್ಟಿಂದ ತೋರಿಸ್ತೀನಿ ಬನ್ನಿ. ಯಾಕೋ ಹಂಗೆ ಬೈತಿದ್ಯಾ? ಏನಾಯ್ತಲ್ಲ? ಯಾವ್ದು ಗುರು ಪ್ರೇಮಿಗಳದು ಅವ್ರ ಹೆಸರು ಇವ್ರ ಹೆಸರು ಎಂಥದ್ದು? ರಾಮ ಲವ್ಸ್ ರಾಮಯ್ಯ ಅಲ್ಲ, ಇಬ್ರು ಒಂದೇ ಅಲ್ಲ. ಹಾಂ, ರಾಮ ಸೀತೆ ಅಲ್ಲ ಮಚ್ಚ. ಇಲ್ಲಿ ಎಲ್ಲ ನೋಡಿ ಬ್ರಾ ಬೇಕಾಗುತ್ತೆ. ವಿಷಯ ಏನಿದೆ ಅದು ಮಾತ್ರ ಬರಬೇಕು. ಅವನಿಗೆ ಅವನಿಗೂ ಬ್ರಾ ಬೇಕು. ಯಾರಿಗೆ ಬ್ರಾ ಬೇಕು ಹೇಳಿ? ನಿಂಗೆ ಘೋಷ್ ಅಂತೆ. ಅದೇ ಏನ ಇವಾಗ ಹಿಂದಿಗಳ ಫಸ್ಟ್ ಬರ್ರ ಕುಂಕುಮ ಏನು? ನಮ್ ಬೆಂಕಿ ನಡ ಕುಂಕುಮ ಬರ್ರ. ಏನ್ರ ಮಾಡ್ತೀರಾ ಬರ್ರ. ಜೀವನದಲ್ಲಿ ಹೆಂಗ್ ಗೊತ್ತಾ, ಒಂದು ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು. ಮೂರು ಬಿಟ್ಟವರು ಅಂತ ಕೆಲಸನೇ ಮಾಡೋದು ಅಂತ ಇದು ಮಾತು. ನೋಡಿ ಎಷ್ಟೋ ಜನ ಈ ತರ ಸದಾ ಬಿಡವ್ರೆ. ಇನ್ನೊಂದು ಮಕ್ಳಿಗೆ ಇನ್ನೂ ಬುದ್ಧಿ ಬರೋಲ್ಲ. ಏನ್ ಶಾರುಖ್ ಖಾನ್ ಆಗ್ಬಿಡ್ತಾರ? ಆಗಲ್ಲ. ನಾನೇ ಮೇಲೆ ಪಡೋದಕ್ಕೆ ಹೇಳಿದೀನಿ. ಯೂಟ್ಯೂಬಿಗೆ ವಿಡಿಯೋ ಬೇಕಾದ್ರೆ ನಾನೇ ಇಲ್ಲಿಂದ ಮಾಡ್ತಿದ್ದೀನಿ ತಾನೆ. ಏನಕ್ಕೆ ಬೇಕು? ತರೆ ಒಂದು ನಿಮಿಷ. ಈಗ 3ನೇ ಪ್ಲೇಸು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲೇನು ತೋರಿಸ್ಬೇಕು ಹೇಳ್ತೀನಿ. ಇಲ್ಲಿ ವೇಣುಗೋಪಾಲ ತೋರಿಸಿ, ಅದಾದ್ಮೇಲೆ ನಾನು ಹೊಸ ಏನೋ ಸಿಕ್ತು ಅಂದ್ರೆ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಬ್ರೋ. ಓಕೆ ಐಸ್ ಬನ್ನಿ, ತೋರಿಸ್ತಾನಂತೆ ನೋಡೋಣ. ಏನಿದು? ಫ್ಯಾಮಿಲಿ ಬೋಂಡ. ಇದು ನುಸ್ಬರ್ ಐತೆ. ವೆಯ್ಟ್ ಐತೆ. ಫ್ಯಾಮಿಲಿ ಪ್ಯಾಕ್ ಎಲ್ಲ ಸೋಡಾ ಐತೆ. ನೋಡಿದ್ರೇನೆ ತಿನ್ಬೇಕು ಅನ್ಸುತ್ತೆ. ಹೆವಿ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬಾ ಬರುತ್ತೆ. ವಾವ್, ಖಾರ ಚಟ್ನಿ. ಚಟ್ನಿ ನಾನು ಇಂಥ ವಿಷಯ ಕೊಟ್ಟಲ್ಲ ಅನ್ಕೊಂಡೆ ನಾನು ಇವಾಗ. ಫ್ಯಾಮಿಲಿ ಬೋಂಡ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಪ್ಯಾಕ್ ಹೆಂಗಾಯ್ತು? ಇದು ಒಂದು ಆಮೇಲೆ ಮೇಲೆ ಎಲ್ಲ ಚೆಲ್ಬಿಟ್ಟ ಬ್ರೋ. ಚೆಲ್ಕೊಂಡ್ಬಿಟ್ವಿ. ಸಾಕು ಬನ್ನಿ, ಫ್ಯಾಮಿಲಿ ಬೋಂಡ ಟೇಸ್ಟ್ ಮಾಡಿ. ನೀವು ಕಾರಲ್ಲಿ ಕೂತ್ಕೊಂಡು 5:30 ಮೇಲೆ ಬಿಡೋದು. ನೀನು ಪಾಪ ಮಾಡಿದವನೆ, ನಾನು ಪಾಪ ಮಾಡಿದವನೆ. ಇವನು ಪಾಪದಲ್ಲಿ ಮುಳುಗೋಗಿದ್ದಾನೆ. ಇವನು ದೊಡ್ಡ ಪಾಪ ಮಾಡ. ಇವನು ಪಾಪಿಷ್ಟ. ಹೌದು ನೋಡ ನೋಡಿ ನೋಡು ನೋಡು ನೋಡು. ಪಾಪ ಮಾಡಿದ್ದಕ್ಕೆ ಕರಂಗ ಮೇಲೆ ಹಾಕೊಂಡಿದ್ದೀನಿ. ಈಗ ಅಲ್ಲೋಗಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತೆ ಅಂತ ಹೋಗಿ ಸ್ನಾನ ಮಾಡ್ತೀವಿ ಮಾಡೋಣ. ನೀನು ಪಾಪಗಳು ಇರಬೇಕು. ಪಾಪಗಳಿದ್ರೇ ನಮಗೆ ಪರಿಸ್ಥಿತಿ ಮಾಡಬೇಕು ಅಂತ ಅನ್ಸುತ್ತೆ. ಅವಾಗ ಈ ಕ್ಷೇತ್ರಕ್ಕೆ ಬರ್ಬೋದು. ಪಾಪನ ಇಲ್ಲಾಂದ್ರೆ ಇಲ್ಲಿ ಬಂದೆ ಏನು ಯೂಸು? ಅವರಿಗೆಲ್ಲ ಬಿಸ್ನೆಸ್ ಮಾಡೋದು ಬೇಡವಾ? ಬಿಸ್ನೆಸ್ ಬಾ, ಡ್ಯಾಮ್ ನೋಡಮ್ಮ. ಬಾರ, ಪಾಪ ಮಾಡ್ತಾನೆ. ನೀವು ಪಾಪ ಪರಿಹಾರ ಮಾಡ್ಕೊಳೋದು. ನಂದಾಯ್ತು. ಎಲ್ಲ ಪಾಪ ಹೋಗ್ಬಿಡ್ತು. ಇಲ್ಲ ಇನ್ನ ಐತೆ.
ಸರ್ ಏನೋ ಓದ್ತಿದ್ರಿ? ಹೋದ್ರು ಅಂದ್ರೆ ಪಾಪ ಶ್ರೀ ಗಂಗಾದೇವಿ ಅಮ್ಮನವರ ಆಲಯದ ಪಾಪ ವಿನಾಶ ತೀರ್ಥದ ಬಗ್ಗೆ ಹಿಂದಿಲಿ ಎಕ್ಸ್ಪ್ಲೇನ್ ಮಾಡ್ತಿದ್ರಾ? ಹಿಂದಿಯಲ್ಲಿ. ಬ್ರೋ, ಡಿಡ್ ಯು ಅಂಡರ್ಸ್ಟ್ಯಾಂಡ್? Yes. What is that? What is the meaning of this literature? So if you take a bath in this, okay na? So all of your sins will be washed up. Okay. So you can live happily ever after life. But this man since is never washed after. He'll never be washed up. Full of sins. Papa's right. You have a papa's right. Full of sins. Hey, you have a papa's right. You need to bath here. Hey, come bro. We did so many papa's right. Guys, this is the last place. Now Aditya going to bath. We go. So many sins. Please. You both people bath together? See? Oh Lord, please wash up. ಇದು ಪಾಪ ಬೇವರ್ಸಿ. ಬಾಬಾಯ್ ಡ್ಯಾಮ್ ನೋಡೋಣ ಬಾಬಾಯ್. ಒಂದು ನಿಮಿಷ ಬ್ರೋ, ನೀವು ಫ್ಯಾಮಿಲಿ ಬೋಂಡ ತಿಂದಿದ್ದೀರಾ? ಫ್ಯಾಮಿಲಿ ದೋಸೆ ನೋಡಿದ್ದೀರಾ? ಬನ್ನಿ ತೋರಿಸ್ತೀನಿ. ಅಲ್ಲಿ ನೋಡ್ರಿ ಫ್ಯಾಮಿಲಿ ಬೋಂಡ ಇದೆ, ಇಲ್ಲಿ ನೋಡ್ರಿ ಗುರು ಫುಲ್ಲು ಫ್ಯಾಮಿಲಿ ದೋಸೆ ಗುರು. ಒಬ್ಬನೇ ಖಾಲಿ ಬಿಡ್ತೀವಿ ಇದು. ಅಷ್ಟೇ. ಇಲ್ಲಿ ಭಾಳ ಫ್ಯಾಮಿಲಿ ಪ್ಯಾಕೇಜ್ಗಳು ಆಗ್ತವ್ರೆ, ಯಾಕಂತ ಗೊತ್ತಿಲ್ಲ. ಬೋಂಡ ನೋಡ್ರಿ ಹೆಂಗೈತೆ, ದೋಸೆ ನೋಡ್ರಿ ಹೆಂಗೈತೆ. ಇದನ್ನ ಮಾತ್ರ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ ತಿಂದು ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಈಗ ತಿನ್ನಿ ಅಂತಂದ್ರು ನಮ್ಗೆ ನಾಳೆ ತಿನ್ನಕ್ಕಾಗಲ್ಲ. ಅದ್ರ ವಾಪಸ್ ಇಟ್ಬಿಡೋಕಿಡಿ. ಗೈಸ್ ಫೈನಲಿ ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀವಿ. ಅಂದರೆ ದರ್ಶನ ಎಲ್ಲ ಸಖತ್ತಾಗಾಯಿತು, ತುಂಬ ಚೆನ್ನಾಗಾಯಿತು. ಯಾವುದೇ ರೀತಿ ಸ್ಟ್ರೆಸ್ ಆಗಲಿಲ್ಲ. ಲೈಕ್ ಲಾಸ್ಟ್ ಟೈಮ್ ಬಂದಾಗಂತೂ ಸಖತ್ ನಡಾಡ್ಬಿಟ್ಟಿದೆ ಕೋಲ್ಡಿಗೆ. ಈ ಸತಿ ಏನೂ ಆಗಿಲ್ಲ. ಸೊ ಚೆನ್ನಾಗಾಯಿತು ದರ್ಶನ. ಈಗ ಬೆಟ್ಟ ಇಳಿದು ತಿರುಪತಿಲಿ ಸಿಗ್ತೀನಿ, ಅಲ್ಲಿ ವಿಡಿಯೋ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ಬಾಯ್. ಫೈನಲಿ ಕಷ್ಟಪಟ್ಟು ಬೆಟ್ಟ ಹತ್ತಿದಾಯಿತು, ಖುಷಿಯಾಗಿ ಬಾಲಾಜಿ ದರ್ಶನ ಮಾಡ್ದಂಗಾಯಿತು. ಸೊ ಇನ್ನು ಈ ಜೀವನಕ್ಕೆ ಏನೇನು ಮಾಡಬೇಕಂತ ನನಗೆ ಅರ್ಥ ಆಗ್ತಿಲ್ಲ. ಓಕೆ, ಈಗ ಏನು ಮಾಡೋಣ ಅಂದರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟ್ ಹಾಕ್ಬಿಡಿ. ಹಾಗೆ ಮರಿದಾನೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಿ? ಸಬ್ಸ್ಕ್ರೈಬ್ ಮಾಡಿ. ಬಾಯ್.